ನೋಡಿ, ಅನಂತ ವಿಶ್ವಾಚಾರ್ಯ ನಾನು ಹೇಳ್ತಿದ್ದೀನಿ, ಐ ನೆವರ್ ಚೀಟ್ ಎನಿಬಡಿ. ಯಾರಿಗೂ ಚೀಟ್ ಮಾಡಲ್ಲ, ವಿಶೇಷವಾಗಿ ಹೆಣ್ಮಗಳಿಗೆ ಚಾನ್ಸೇ ಇಲ್ಲ. ನೀವು ಬರೀ ವಿಮೆನ್ ಅಂತ ಹೇಳ್ತೀರಾ, ಆನರ್ ಮಾಡಿ ಅಂತ ಹೇಳ್ತೀರಾ, ಗೌರವಿಸಿ ಅಂತ ಹೇಳ್ತೀರಾ. ಅವರೇ ನಮ್ಮ ಮನೆಯಲ್ಲಿ ತುಂಬ ಕೆಟ್ಟದ್ದು ಮಾಡಿದ್ದಾರೆ, ನಮಗೆ ಮೋಸ ಮಾಡಿದ್ದಾರೆ, ಎಷ್ಟೋ ಹೆಣ್ಮಕ್ಳು ಕೆಟ್ಟವರಿದ್ದಾರೆ ಅಂತಂತೇಳಿ. ಕಲಿಯುಗ ಆಗಿರೋದಕ್ಕೆ ಕೆಲವರು ಕೆಟ್ಟವರು ಇರ್ಬೋದು, ಆದರೆ ನಾನು 99.99% ಏನು ಹೇಳ್ತಿದ್ದೀನಿ ಅಂದರೆ, ಮತ್ತು ಇರೋದನ್ನ ಕಾಪಾಡಿಕೊಳ್ಳೋ ಶಕ್ತಿ ಈ ಸ್ತ್ರೀ ತತ್ವಕ್ಕೆ, ಲಕ್ಷ್ಮಿ ತತ್ವಕ್ಕೆ ಹೆಚ್ಚು. ಅದೇ ನೀವು ಪುರುಷ ತತ್ವಕ್ಕೆ ಬನ್ನಿ, ಅವರೇನು ಮಾಡ್ತಾರೆ ಗೊತ್ತಾ, ಹಂಚೋದು ಜಾಸ್ತಿ. ಹೆಣ್ಣಿಗೆ ಜಾಸ್ತಿ ಪ್ರಾಧಾನ್ಯತೆ ಕೊಡ್ತೀರಾ, ಗಂಡಗಿಲ್ಲ, ಇಬ್ಬರು ಒಂದೇ ಅಲ್ವಾ ಅಂತ ಹೇಳ್ತಿರ್ತೀರ. ಅದು ಹೇಗ್ರಿ ಸಾಧ್ಯ? ಜಸ್ಟ್ ಇಮ್ಯಾಜಿನ್, ಅವರ್ ಸಾಫ್ಟ್ವೇರ್ ಇಸ್ ಡಿಫ್ರೆಂಟ್, ಅವರ್ ಹಾರ್ಡ್ವೇರ್ ಇಸ್ ಡಿಫ್ರೆಂಟ್. ಆರ್ ಸಾಫ್ಟ್ವೇರ್ ಇಸ್ ಡಿಫ್ರೆಂಟ್, ಆರ್ ಹಾರ್ಡ್ವೇರ್ ಇಸ್ ಡಿಫ್ರೆಂಟ್. ದುಡ್ಡು ಯಾರ ಹತ್ರ ಉಳಿತದೆ ಅಂತಂದರೆ, ಯಾರು ಉಳಿಸ್ತಾರೋ ಅಂಥವ್ರ ಹತ್ರ ಗೌರವ ಕೊಟ್ಟು ಅವ್ರ ಹತ್ರ ಇರ್ತಾರೆ. ಲಕ್ಷ್ಮಿ ಅನ್ನೋಂಥದ್ದು ಒಂದು ಎನರ್ಜಿ. ನಮಸ್ಕಾರ ವೀಕ್ಷಕರೇ, ಅನಂತ ವಿಶ್ವಾಚಾರ್ಯ ಗುರೂಜಿ ಅವರ ಮನಿ ಈಸ್ ಹ್ಯಾಪಿನೆಸ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆದರದ ಸ್ವಾಗತ. ನಾನು ಸೌಮ್ಯ ಮಳಲಿ. ವೀಕ್ಷಕರೇ, ದೈನಂದಿನ ಜೀವನದಲ್ಲಿ ಹಣ, ಆಸ್ತಿ, ಐಶ್ವರ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಮಗುಂಟಾಗುವಂತಹ ಸಮಸ್ಯೆಗಳು, ಅದಕ್ಕೆ ಯಾವ ರೀತಿಯಾಗಿ ನಾವು ಪರಿಹಾರವನ್ನು ಕಂಡುಕೊಳ್ಬಹುದು, ಇದನ್ನು ಗುರುಗಳು ನಮ್ಮ ಕಾರ್ಯಕ್ರಮಗಳ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಬರ್ತಿದ್ದಾರೆ. ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ವಿಚಾರದ ಬಗ್ಗೆ ಗುರುಗಳು ತಿಳಿಸ್ಕೊಡ್ತಾರೆ, ಇದೆಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ವಿಶ್ವಚೇತನ ದುಡ್ಡಿನ ದ್ರೋಣಾಚಾರ್ಯ, ಜಿ ಕನ್ನಡದ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿರುವ, ಹಾಗೆ ಲಕ್ಷಾಂತರ ಜನರ ಸಮಸ್ಯೆಗೆ ಪರಿಹಾರವನ್ನ ನೀಡಿರುವ, ಹಾಗೆ ನೀಡ್ತಾ ಬರ್ತಾ ಇರುವಂತಹ ಗುರುಗಳಾಗಿರುವಂತಹ ಅನಂತ ವಿಶ್ವಾಚಾರ್ಯ ಗುರೂಜಿಯವರು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಮತ್ತು ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಗಳೇ, ಈ ಕಾರ್ಯಕ್ರಮದ ಮುಖಾಂತರ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡುವಂತಹ ವೀಕ್ಷಕರು ತಮಗೇನು ಸಮಸ್ಯೆ ಇದೆ ಅಂತ ಅರಿತುಕೊಂಡು ನಮ್ಮ ನಂಬರ್ಸ್ಗೆ ಕರೆ ಮಾಡಿ ನಿಮ್ಮ ವರ್ಕ್ಶಾಪನ್ನು ಅಟೆಂಡ್ ಮಾಡಿದಂತಹ ಸಂದರ್ಭದಲ್ಲಿ ಅವರ ಸಾಕಷ್ಟು ಸಮಸ್ಯೆಗಳಿಗೆ ನೀವು ಪರಿಹಾರ ಕೊಟ್ಟಿದ್ದೀರಾ, ಮುಕ್ತಿ ಕೊಟ್ಟಿದ್ದೀರಾ. ಸೊ ಅಂಥ ಟೈಮಲ್ಲಿ ಅವರ ಎಲ್ಲರ ಪರವಾಗಿ ನಾನು ಮೊದಲಿಗೆ ನಿಮಗೆ ಧನ್ಯವಾದವನ್ನು ತಿಳಿಸಿ ಈ ಕಾರ್ಯಕ್ರಮವನ್ನು ನಾನು ಆರಂಭ ಮಾಡ್ತಾ ಇದ್ದೀನಿ. ಗುರುಗಳೇ, ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ನೆಮ್ಮದಿಯಾಗಿರಬೇಕು ಅಂತ ನಾವು ಅಂದ್ಕೊಳ್ತೀವಿ. ಅದರ ಜೊತೆಗೆ ಹಣ ಕೂಡ ಬಹಳ ಮುಖ್ಯ. ನಾವು ಜೀವನ ಸಾಗಿಸ್ಬೇಕು ಅಂತಂದ್ರೆ ಲಕ್ಷ್ಮಿ ನಮ್ಮ ಹತ್ರ ಇರಲೇಬೇಕು. ಸೊ ಎಲ್ಲರೂ ಕೂಡ ದುಡಿತೀವಿ, ಮನೆ ಮಾಲೀಕ ಚೆನ್ನಾಗಿ ದುಡಿತಾ ಇರ್ತಾನೆ. ಆದ್ರೆ ಎಲ್ಲೋ ಒಂದ್ ಕಡೆ ಈ ಲಕ್ಷ್ಮಿ ವಾಸಸ್ಥಾನ ಏನು ಅಂತಂದ್ರೆ ಮನೇಲಿ ಒಂದು ಬ್ಯಾಂಕ್ ಎಲ್ಲರ ಮನೇಲೂ ಇರುತ್ತೆ. ಆ ಬ್ಯಾಂಕ್ ಅಂತ ಯಾರಂತಂದ್ರೆ ಮನೆ ಒಡತಿ, ಅಂದ್ರೆ ಆತನ ಶ್ರೀಮಂತಿ ಆಗಿರ್ತಾಳೆ. ಗಂಡಸ್ ಎಷ್ಟೇ ದುಡಿದ್ರು ಗುರುಗಳೇ, ಒಂದು ಪಕ್ಷಕ್ಕೆ ಅವ್ರ ಹತ್ರ ದುಡ್ಡೇ ಇರಲ್ಲ. ಆದರೆ ಶ್ರೀಮತಿ ಹತ್ರ ಕೇಳಿ, ಅವ್ರು ಎಷ್ಟೇ ಬಡವರಾಗಿದ್ರು ಏನಾಗಿದ್ರು ಒಂದು ಸಾಸಿವೆ ಡಬ್ಬದಲ್ಲಾದರೂ ಒಂದು 500 ರೂಪಾಯಿ 1000 ರೂಪಾಯಿ ಇಟ್ಟಿರ್ತಾರೆ. ಸೊ ಲಕ್ಷ್ಮಿ ಯಾವಾಗಲೂ ಯಾಕೆ ಮಹಿಳೆಯರ ಹತ್ರನೇ ಇರ್ತಾಳೆ ಅಂತಂದರೆ ಪುರುಷರ ಹತ್ರ ಯಾಕೆ ಅಷ್ಟಾಗಿರಲ್ಲ ಅಂತ ನೋಡಿ, ಈ ಕ್ವೆಶನ್ ಯಾವತ್ತಾದರೂ ನೀವು ಕೇಳಿಸ್ಕೊಂಡಿದ್ರ? ಯಾಕೆ ಪುರುಷರಲ್ಲಿ ಲೇಡೀಸ್ ಅಥವಾ ಈ ವಿಮೆನ್ ಹತ್ರ ಇರೋ ಅಷ್ಟು ಹಣಕಾಸು ಇರೋದಿಲ್ಲ ಅಂತಂತೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಅ ವೆರಿ ಬ್ಯೂಟಿಫುಲ್ ಕ್ವೆಶ್ಚನ್. ಐ ಥಿಂಕ್ ಎವ್ರಿಬಡಿ ವಿಲ್ ಲವ್ ದಿಸ್. ಆನ್ಸರ್ ಈಸ್ ವೆರಿ ಬ್ಯೂಟಿಫುಲ್ ಮ್ಯಾಮ್. ಯಾಕೆ ಈ ಹಣ ಅನ್ನುವಂಥದ್ದು, ಈ ಆಸ್ತಿ ಐಶ್ವರ್ಯ ಅನ್ನುವಂಥದ್ದು ಏಕೆ ಇವ್ರ ಹತ್ರನೇ ಇರುತ್ತೆ, ಯಾಕೆ ಪುರುಷರ ಹತ್ರ ಬರೋದಿಲ್ಲ ಅನ್ನೋದಕ್ಕೆ ಅದ್ಭುತವಾಗಿದೆ. ದಯವಿಟ್ಟು ಮತ್ತೆ ನೋಡಿ, ಇದನ್ನು ಯಾರು ಫಾಲೋ ಮಾಡ್ತಿರೋ ಖಂಡಿತವಾಗಿಯೂ ಪುರುಷರಾಗಿರೋ ನಮಗೂ ಸಹ ಆ ಲಕ್ಷ್ಮಿ ಭಾಗ್ಯ ಬರುತ್ತೆ. ಇದನ್ನು ಮಾಡಬೇಕು. ಏನು ಕೊರತೆ ಇದೆಯಲ್ಲಿ ಅಂತ ತಿಳ್ಕೊಳ್ಳೋಣ ಫಸ್ಟು. ಈ ಪುರುಷ ತತ್ವ ಮತ್ತು ಶಕ್ತಿ ತತ್ವ ಅಂತ ಇದೆ ಈ ಒಂದು ನೇಚರಲ್ಲಿ, ಯೂನಿವರ್ಸಲ್ಲಿ. ಪುರುಷ ತತ್ವ ಮತ್ತು ಶಕ್ತಿ ತತ್ವ ಎರಡೂ ಒಂದೇ ಅಲ್ಲ. ಈ ವಿಮೆನಲ್ಲಿ, ಮಹಿಳೆಯರಲ್ಲಿ ಶಕ್ತಿ ತತ್ವ ಹೆಚ್ಚು. ಶಕ್ತಿ ತತ್ವ ಅಂತಂದರೆ ಆಕರ್ಷಣೆಯ ತತ್ವ. ಶಿ ಅಟ್ರ್ಯಾಕ್ಟ್ಸ್. ಬಟ್ ಅದೇ ಮ್ಯಾನಿಗೆ ಬಂದರೆ, ಈ ಪುರುಷನಿಗೆ ಬಂದರೆ, ಅವನು ಅಟ್ರ್ಯಾಕ್ಟ್ ಮಾಡಲ್ಲ. ಅವನು ಕ್ರಿಯಾಶೀಲತೆ ಜಾಸ್ತಿ, ಅವನ ಕ್ರಿಯೆಯಲ್ಲೇ ಜಾಸ್ತಿ ಇರ್ತಾನೆ. ಅವನ ಕೆಲಸ ಮಾತ್ರ ಅವನು ಆಕರ್ಷಣೆ ಮಾಡ್ಕೊಳ್ಳೋದು, ಬೇರೆ ಎಲ್ಲವನ್ನೂ ಆಕರ್ಷಣೆ ಮಾಡ್ಕೊಳ್ಳಲ್ಲ. ಅದೇ ನೀವು ವಿಮೆನ್ ನೋಡಿ, ಶಿ ಅಟ್ರ್ಯಾಕ್ಟ್ಸ್ ಗೋಲ್ಡ್, ಶಿ ಅಟ್ರ್ಯಾಕ್ಟ್ಸ್ ಬ್ಯೂಟಿ, ಶಿ ಅಟ್ರ್ಯಾಕ್ಟ್ಸ್ ಕಾಂಪ್ಲಿಮೆಂಟ್ಸ್, ಶಿ ಅಟ್ರ್ಯಾಕ್ಟ್ಸ್ ಎವ್ರಿಥಿಂಗ್. ಶಿ ಈಸ್ ಅಟ್ರಾಕ್ಷನ್.
ಈ ಗ್ರಾವಿಟಿ ಅಂತ ಏನು ಹೇಳ್ತೀವಲ್ಲ ಅದು ಸ್ತ್ರೀ ತತ್ವ. ಅದೇ ಪುರುಷ ತತ್ವ ಅಟ್ರ್ಯಾಕ್ಟ್ ಮಾಡೋದಲ್ಲ ಅವನ ಕೆಲಸ ಮಾಡೋದು. ಸೊ ಹಾಗಾಗಿ ಅವನ ಕೆಲಸ ಮಾಡೋದು, ಅವನು ತಗೊಬಂದು ಹಣ ಆಸ್ತಿ ಐಶ್ವರ್ಯನ ಅವಳಿಗೆ ಕೊಡೋದು. ಇವತ್ತು ಎಷ್ಟೋ ಸಂಸಾರಗಳಲ್ಲಿ ನೋಡಿ, ದುಡಿಯೋನು ಅವನಾದರೆ ನಡೆಸೋದು ಮಾತ್ರ ಅದಕ್ಕೆ ಹೆಣ್ಮಕ್ಳದ್ ಮನೆ ಒಡತಿ ಅಂತ ಹೇಳೋದು. ನೋಡಿ, ಯಜಮಾನ ಆಗಿರ್ಲಿ ಆದ್ರೆ ಒಡತಿ ಮಾತ್ರ ಶ್ರೀಮತಿನೇ ಆಗಿರ್ತಾಳೆ. ಸೊ ಹಾಗಾಗಿ ಅವಳಿಗೆ ಅದೊಂದು ಗುಣ ಇದೆ. ಇನ್ನೊಂದು ಲಕ್ಷ್ಮೀ ತತ್ವದಲ್ಲಿ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್, ಅವಳಿಗೆ ಪ್ರಿಸರ್ವ್ ಮಾಡೋ ಶಕ್ತಿ ಇರುತ್ತೆ, ಉಳಿಸೋ ಶಕ್ತಿ ಇರುತ್ತೆ, ಮತ್ತು ಇರೋದನ್ನ ಕಾಪಾಡ್ಕೊಳ್ಳೋ ಶಕ್ತಿ ಈ ಸ್ತ್ರೀ ತತ್ವಕ್ಕೆ, ಲಕ್ಷ್ಮೀ ತತ್ವಕ್ಕೆ ಹೆಚ್ಚು. ಅದೇ ನೀವು ಪುರುಷ ತತ್ವಕ್ಕೆ ಬನ್ನಿ, ಅವರೇನು ಮಾಡ್ತಾರೆ ಗೊತ್ತಾ, ಹಂಚೋದು ಜಾಸ್ತಿ. ಅವ್ರ ಕೈಯಲ್ಲಿ ಇಟ್ಕೊಳ್ಳಲ್ಲ. ಅವರು ಯಾವತ್ತು ಬಂದ ತಕ್ಷಣ ಅವ್ರು ಇಟ್ಕೊಳ್ಳೋಕ್ಕೆ ಅದು ಅವ್ರ ಹತ್ರ ಉಳ್ಕೊಳ್ಳಲ್ಲ, ಯಾಕಂದರೆ ಆಕರ್ಷಣೆ ತತ್ವ ಇಲ್ಲ. ಅವ್ರು ಹಂಚ್ಬಿಡೋದು, ಪರೋಪಕಾರಿ, ಹೀಗೆಲ್ಲ ಮಾಡೋವಂಥದ್ದು. ಅದೇ ನಿಜ, ಅದು ಎಷ್ಟು ಸತ್ಯ ಇದೆ ನೋಡಿ. ನಮ್ಮ ಮನೆಯಲ್ಲಿ ನನ್ನ ತಾಯಿ ತುಂಬ ಜೋರು, ಯಾವತ್ತೂ ಹುಷಾರಾಗಿ ಜೋಪಾನ ಮಾಡಿಟ್ಟಿರ್ತಾರೆ. ನನ್ನ ತಂದೆ ಎಲ್ರಿಗೂ ಕೊಡೋದು. ಒಂದು ವೇಳೆ ತಾಯಿ ಇಲ್ಲ ಅಂದರೆ ಎಲ್ಲ ಹಂಚ್ಬಿಟ್ಟು ಕಳಿಸ್ಬಿಡ್ತಿರೋರೇನೋ. ಸೊ ಹಾಗಾಗಿ ಈ ಒಂದು ತತ್ವನೂ ತುಂಬ ಇಂಪಾರ್ಟೆಂಟು. ದುಡ್ಡು ಯಾರ ಹತ್ರ ಉಳಿತದೆ ಅಂತಂದರೆ, ಯಾರು ಉಳಿಸ್ತಾರೋ ಅಂಥವ್ರ ಹತ್ರ ಗೌರವ ಕೊಟ್ಟು ಅವ್ರ ಹತ್ರ ಇರ್ತಾರೆ. ಲಕ್ಷ್ಮಿ ಅನ್ನೋಂಥದ್ದು ಒಂದು ಎನರ್ಜಿ. ಆ ಎನರ್ಜಿ ನಮ್ಮಲ್ಲಿ ಇರಬೇಕು ಅಂತಂದರೆ ನಾವು ಅದನ್ನು ಜೋಪಾನ ಮಾಡೋ ಆ ತತ್ವ ಇರಬೇಕು. ಅದರಲ್ಲಿ ಹೆಣ್ಣಲ್ಲಿ ಹೆಚ್ಚಿರುತ್ತೆ. ಈಗ ನೋಡಿ, ಮಕ್ಕಳು ನೋಡಿ, ನಾನು ಅಷ್ಟೇ. ಈಗ ನಾನು ಬಿದ್ದರೂ ಏನೇ ಕಷ್ಟ ಆದರೂ ಅಮ್ಮ ಅಂತೀನಿ ಹೊರತು ಬಿದ್ದ ತಕ್ಷಣ ಅಪ್ಪ ಅಂತ ಕರೆಯಲ್ಲ. ನಾವು ಕರಿತೀವ, ಯಾಕೆ? ಶಿ ಸೋ ಅಷ್ಟು ಕೊಟ್ಟಿದ್ದಾಳು ಅವಳು ನಮಗೆ, ಅಷ್ಟು ಆಕರ್ಷಿತ್ಲು ಅವಳು. ಈಗ ನನ್ನಮ್ಮ ಮದುವೆ ಆದಮೇಲೂ ನಾವೆಲ್ಲೋ ಬಿದ್ದೋ ಕೈಯೋ ಕಾಲೋ ಏಟ್ ಮಾಡಿಕೊಂಡ್ರು ಹೆಂಡ್ತಿ ಹೆಸರು ಕರೆಯಲ್ಲ, ಅಥವಾ ಯಾರ ಹೆಸರು ಕರೆಯಲ್ಲ, ಅಮ್ಮ ಅಂತಲೇ ಎಲ್ಲರೂ ಕರೆಯೋದು. ಯೂನಿವರ್ಸಲಿ ಎವ್ರಿಬಡಿ ಸೇಸ್ ಇಟ್. ವೈ? ಬಿಕಾಸ್ she is so attractive, she is so preserving, she is so caring, she is so concerned, she has given that concern and love. ಈ ಪ್ರೀತಿಯನ್ನು ಯಾರು ಕೊಡ್ತಾರೋ ಅವರ ಹತ್ರ ಮಾತ್ರ ಲಕ್ಷ್ಮಿ ಇರುತ್ತೆ. ಯಾರು ಕೊಡಲ್ವೋ ಅವ್ರನ್ನ ಬಿಟ್ಟು ಹೊರಟೋಗುತ್ತೆ. ಇದು ಪುರುಷರಲ್ಲಿ ಆ ತತ್ವ ಇಲ್ಲ. ಈ 2 ಅಂಶಗಳು ಹೇಳಿದ್ದೀನಿ. 3ನೇದು, ಇದರ ಕಠೋಪನಿಷತ್ತಲ್ಲಿ ಹೇಳ್ತಾರೆ, ಇದು ಸ್ತ್ರೀಗೆ ಪ್ರಶಾಂತತೆ ಹೆಚ್ಚು. ಎಲ್ಲಿ ಪ್ರಶಾಂತತೆ ಇರುತ್ತೋ ಅಲ್ಲಿ ಹಣ ಆಸ್ತಿ ಐಶ್ವರ್ಯ ಉಳಿಯುತ್ತೆ. ಅದೇ ಗಂಡಸಲ್ಲಿ ಪ್ರಶಾಂತತೆ ಇಲ್ಲ. ಅವನಿಗೆ ಈ ಹ್ಯಾಸ್ ದ್ಯಾಟ್ ವಿದಿನ್ ಹಿಮ್ಸೆಲ್ಫ್. ರಜಸ್ಸು ತಮಸ್ಸು ಗುಣಗಳು ಜಾಸ್ತಿ ಗಂಡಿನಲ್ಲಿ. ಅದೇ ಹೆಣ್ಣಿನಲ್ಲಿ ಅವೆರಡು ಗುಣಗಳು ಬದಲಾಗಿ ಅವಳು ಸ್ವಲ್ಪ ಕಾಮಾಗಿರ್ತಾಳೆ. ಯಾವಾಗಲೂ ಸಾತ್ವಿಕತೆ ಹೆಚ್ಚು. ನೀವು ಹೆಣ್ಣನ್ನು ನೋಡಿ, ಯೂಶ್ವಲಿ ನೀವು ಯಾವುದೇ ಹೆಣ್ಣನ್ನು ನೋಡಿ, ಶಿ ಲುಕ್ಸ್ ದಟ್ ಕಾಮ್ನೆಸ್ ಎಂಬಾಡಿಡ್. ಅವಳನ್ನು ನೋಡಿದ್ರೇ ಒಂದೇನೋ ಖುಷಿ ಆಗುತ್ತೆ. ಎನಿ ವಿಮೆನ್ ಫಾರ್ ದಟ್ ಮ್ಯಾಟರ್, ಬಿಕಾಸ್ ಅವಳಲ್ಲಿ ದೈವಿಕತೆ ತತ್ವ ಹೆಚ್ಚು. ತುಂಬ ಜನ ಹೇಳ್ತಾರೆ, ಅದೇನು ನೀವು ಹೇಳೋ ಅಂಥದ್ದು, ಹೆಣ್ಣಿಗೆ ಜಾಸ್ತಿ ಪ್ರಾಧಾನ್ಯತೆ ಕೊಡ್ತೀರಾ, ಗಂಡಿಗಿಲ್ಲ, ಇಬ್ಬರು ಒಂದೇ ಅಲ್ವಾ ಅಂತ ಹೇಳ್ತಿರ್ತೀರ. ಅದು ಹೇಗ್ರಿ ಸಾಧ್ಯ? ಜಸ್ಟ್ ಇಮ್ಯಾಜಿನ್, ಆರ್ ಸಾಫ್ಟ್ವೇರ್ ಇಸ್ ಡಿಫ್ರೆಂಟ್, ಆರ್ ಹಾರ್ಡ್ವೇರ್ ಇಸ್ ಡಿಫ್ರೆಂಟ್, ಆರ್ ಸಾಫ್ಟ್ವೇರ್ ಇಸ್ ಡಿಫ್ರೆಂಟ್, ಆರ್ ಹಾರ್ಡ್ವೇರ್ ಇಸ್ ಡಿಫ್ರೆಂಟ್. ಯು ಡೋಂಟ್ ನೋ. ನೀವು ನೋಡಿ ಬೇಕಾದರೆ ಲಕ್ಷ್ಮಿ ಅಥವಾ ನೀವು ಕಾಮಾಖ್ಯ ಟೆಂಪಲ್ಗೆ ಹೋದರೆ ಅಲ್ಲಿ ನೋಡಿ, ಶಿವ ಕೆಳಗಡೆ ಇರ್ತಾನೆ, ಪಾರ್ವತಿ ಅವ್ರ ಮೇಲೆ ಇರ್ತಾರೆ. ಬಿಕಾಸ್ ಶಿ ಈಸ್ ಸುಪೀರಿಯರ್. ಇನ್ಫ್ಯಾಕ್ಟ್ ನೀವು ದೇವತೆಗಳಲ್ಲಿ ನೋಡಿ, ಸುಪೀರಿಯರ್ ಬಂದು, ಈಗ ನೋಡಿ, ವಿಷ್ಣುವಿನ ತೊಡೆ ಮೇಲೆ ಯಾರನ್ನ ಕುಳಿಸ್ಕೊಂಡಿರ್ತಾರೆ, ಶಿವನ ತೊಡೆ ಮೇಲೆ ಯಾರನ್ನ ಕುಳಿಸ್ಕೊಂಡಿರ್ತಾರೆ, ಕಾಲ ಹತ್ರ ಯಾರು ಕೂತ್ಕೊಂಡಿರ್ತಾರೆ ವಿಷ್ಣು ಹತ್ರ. ಎವ್ರಿಬಡಿ ಗಿವ್ ದಟ್ ಹೈಯೆಸ್ಟ್ ಪೊಸಿಷನ್ ಟು ಲಕ್ಷ್ಮಿ. ಹೆಣ್ಣಿಗೆ ಯಾರು ಅತಿ ದೊಡ್ಡ ಗೌರವ ಕೊಡ್ತಾರೋ, ಸ್ವಾರ್ಥಕ್ಕಾದರೂ ಕೊಟ್ಟು ನೋಡಿ, ನೀವು ಶ್ರೀಮಂತರಾಗಿ ಹೋಗ್ತೀರಾ. ದಟ್ಸ್ ವೈ ಯು ಹ್ಯಾವ್ ಟು ಸಿ ಗಾಡ್ ಇನ್ ಎವ್ರಿಥಿಂಗ್, ಆ್ಯಂಡ್ ಸ್ಪೆಷಲಿ God in this divine form, which is a female, women form. ಕೆಲವರೆಲ್ಲ ಕಮೆಂಟ್ಸ್ ಮಾಡಿದ್ರಿ ಲಾಸ್ಟ್ ಟೈಮು, ನೀವು ಬರೀ ವಿಮೆನ್ ಅಂತ ಹೇಳ್ತೀರಾ, ಹಾನರ್ ಮಾಡಿ ಅಂತ ಹೇಳ್ತೀರಾ, ಗೌರವಿಸಿ ಅಂತ ಹೇಳ್ತೀರಾ, ಅವರೇ ನಮ್ಮ ಮನೆಯಲ್ಲಿ ತುಂಬ ಕೆಟ್ಟದ್ದು ಮಾಡಿದ್ದಾರೆ, ನಮಗೆ ಮೋಸ ಮಾಡಿದ್ದಾರೆ, ಎಷ್ಟೋ ಹೆಣ್ಮಕ್ಳು ಕೆಟ್ಟವರಿದ್ದಾರೆ ಅಂತಂತೇಳಿ. ಕಲಿಯುಗ ಆಗಿರೋದಕ್ಕೆ ಕೆಲವರು ಕೆಟ್ಟವರು ಇರ್ಬೋದು, ಆದರೆ ನಾನು 99.99% ಏನು ಹೇಳ್ತಿದ್ದೀನಿ ಅಂದರೆ, ಅದು ಫೆಮಿನಿಸಮು, ಅದು ವಿಮೆನ್ ಅನ್ನುವಂಥದ್ದು, ಆ ಮಹಿಳಾ ತತ್ವ ಅನ್ನುವಂಥದ್ದು, ಅದು ದೇವರ ತತ್ವ, ದೈವ ತತ್ವ. ಹಾಗಾಗಿ ಯು ಮಸ್ಟ್ ನೋ ದಿಸ್. ಅವರ ಹತ್ರ ಪ್ರಶಾಂತತೆ ಹೆಚ್ಚಿರೋದಕ್ಕೆ ಹಣ ಆಸ್ತಿ ಐಶ್ವರ್ಯ ಉಳಿಯುತ್ತೆ.
ಇನ್ನೊಂದು ಕಾರಣ ಇದೆ, ಯಜ್ಞತತ್ವ. ಯಜ್ಞತತ್ವ ಅಂತಂದರೆ ಈ ಪುರುಷರು ವಿಶೇಷವಾಗಿ ಎಲ್ಲ ನನ್ನಿಂದಾನೆ, ಈ ಸಂಸಾರ ನಡೀತಾ ಇರೋದು ನನ್ನಿಂದಾನೆ, ಈ ದುಡ್ಡು ಎಲ್ಲನೂ ನಂದೇ ಅನ್ನೋವಂಥದ್ದು ಯಜ್ಞತತ್ವ. ಅಂದರೆ ಅಹಂಕಾರ, ದುರಹಂಕಾರ. ಅದೇ ಹೆಣ್ಣಿಗೆ ಅದಿರಲ್ಲ. ಅವಳು ನೋಡಿ ಬೆಳಿಗ್ಗೆಯಿಂದ ಸಂಜೆ ತನಕ ನಿರಂತರವಾಗಿ ಕೆಲಸ ಮಾಡ್ತಾಳೆ. ನನ್ನಿಂದಾನೇ ಸಂಸಾರ ನಡೀತಾ ಇರೋದು ಅಂತ ಯಾವತ್ತೂ ಹೇಳಲೇ ಇಲ್ಲ. ಅಲ್ಲ, ನಾವು ಪುರುಷರು ಈ ಯಜ್ಞತತ್ವ ಇರೋರು 5 ದಿನ ಕೆಲಸ ಮಾಡ್ತೀವಿ. ವೀಕೆಂಡು ಶನಿವಾರ ಭಾನುವಾರ ನಮ್ಗೆ ರಜೆ ಇದೆಯಪ್ಪ. ಅದೇ ನಮ್ಮ ಮನೇಲಿ ತಾಯಿ ಇದ್ದಾರೆ, ಹೆಂಡತಿ ಇದ್ದಾರೆ, ಅವ್ರಿಗೆ ರಜೆ ಇದೆಯಪ್ಪ? ಹಾಲಿಡೇಸ್ ಇದೆಯಾ? ನಮಗೆಲ್ಲ ಹಾಲಿಡೇಸ್ ಇದೆ, ಸುಸ್ತಾಗ್ಬಿಡುತ್ತೆ. ಯಜ್ಞತತ್ವ ಇರೋವನಿಗೆ ದುರಹಂಕಾರ ಜಾಸ್ತಿ. ನಂದು ಇನ್ಫ್ಯಾಕ್ಟ್ ಎಷ್ಟೋ ಜನ ಹೇಳ್ತಿರ್ತಾರೆ, ತೊಗೊಬಂದು ಕೊಡೋದು, ಒಂದು ಸೀರೆ ತೊಗೊಬಂದು ಕೊಡೋದು ಮನೆಯಲ್ಲಿ, ನಾನು ತೊಗೊಬಂದು ಕೊಟ್ಟಿದ್ದು, ನಾನು ತೊಗೊಟ್ಟಿಲ್ವಾ, ನಾನು ನೋಡ್ಕೊಂಡಿಲ್ವಾ ನಿನ್ನ, ನಾನೇ ಬಂಗಾರ ಕೊಟ್ಟಿರೋದು, ನಿಮ್ಮನ್ನೆಲ್ಲ ಸಾಕೋದು ಯಾರು? ಏನು ಅಂದ್ಕೊಂಡಿದ್ದೀರ ನೀವೆಲ್ಲ? ನಾನು ಈ ಯಜ್ಞತತ್ವ ಯಾರಿಗಿರುತ್ತೋ ಅವರಲ್ಲಿ ಹಣ, ಆಸ್ತಿ, ಐಶ್ವರ್ಯ ಉಳಿಯಲ್ಲ. ಅದೇ ಯಜ್ಞತತ್ವ ಇಲ್ಲ ಹೆಣ್ಮಗಳಲ್ಲಿ, ಅವಳು ನೋಡಿ ನಿಸ್ವಾರ್ಥಿ. ಎಷ್ಟು ಮಾಡಿದರು. ಅದಕ್ಕೆ ನಾನು ಒಂದು ಸಲ ಹೇಳಿದೆ, ಈ ಸ್ಕೂಲಲ್ಲಿ ನಮಗೆ ಮಕ್ಕಳು ಹುಟ್ಟಿರ್ತಾರೆ, ಮಕ್ಕಳನ್ನ ಕರ್ಕೊಂಡೋಗಿ ಸ್ಕೂಲ್ಗೆ ಸೇರ್ಸೋಕೆ ಹೋಗ್ತೀವಿ. ಸ್ಕೂಲ್ಗೆ ಸೇರ್ಸೋಕೆ ಹೋದಾಗ ತಾಯಿನೇ ಕರ್ಕೊಂಡು ಹೋಗಿರ್ತಾಳೆ. ಈಗ ಸಪೋಸ್ ಹೆಸರು ಒಂದು ಅರುಣ್ ಅಂತಿರುತ್ತೆ ಅಂದ್ಕೊಳ್ಳಿ, ಹುಡುಗನ ಅರುಣ್ ಅಂತ ಇಟ್ಕೊಳ್ಳಿ. ಅವರ ಅಪ್ಪನ ಹೆಸರು ಸೇರಿಸ್ತಾರೆ ಹೊರತು ಹೆಸರಿಗೆ ಯಾವತ್ತಾದರೂ ತಾಯಿ ಹೆಸರು ಸೇರಿಸಿರೋದಿದೆಯಾ? ಸನ್ ಆಫ್ ಅಂತಿದೆಯಾ ಹೊರತು ಮದರ್ ಆಫ್ ಅಂತ ಎಲ್ಲಾದರೂ ಇದೆಯಾ? ಬಟ್ ಯಾವತ್ತಾದರೂ ಆ ಹೆಣ್ಮಗಳು ಯಾವತ್ತಾದ್ರು ಫೀಲ್ ಮಾಡ್ಕೊಂಡಿದ್ದಾಳ? ಅಲ್ಲ, ನನ್ನ ಮಗನು ನನ್ನ ಮಗಳು, ನನ್ನ ಹೆಸರು ತಾನೇ ಇರಬೇಕು, ಯಾಕೆ ಸನ್ ಆಫ್ ಕೊಡಬೇಕು? ಶಿ ನೆವರ್ ಥಾಟ್ ಅಬೌಟ್ ಇಟ್ ಬಿಕಾಸ್ ಶಿ ಈಸ್ ನಾಟ್ ಜೆಲಸ್. ಶಿ ಈಸ್ ಆಲ್ವೇಸ್ ಅ ಗಿವರ್, ಶಿ ಈಸ್ ನಾಟ್ ಅ ರಿಸೀವರ್ ಮೋರ್ ಸೊ. ಬಟ್ ಆ್ಯಕ್ಚುಲಿ ವಿ ಶುಡ್ ಗಿವ್ ಮೋರ್ ಟು ಹರ್, ಹಾನರ್ ಹರ್, ರೆಸ್ಪೆಕ್ಟ್ ಹರ್ ಆ್ಯಂಡ್ ಟ್ರೀಟ್ ಅರ್ ಲೈಕ್ ಗಾಡೆಸ್. ಸೊ ದ್ಯಾಟ್ ಈಸ್ ವೆನ್ ಲಕ್ಷ್ಮೀ ತತ್ವ ನಮ್ಗೆ ಬರೋದಕ್ಕೆ ಸಾಧ್ಯ. ಯಜ್ಞತತ್ವ ಬಿಡಿ, ಗಂಡು ಮಕ್ಳು ಯಾರ್ಯಾರು ಇದ್ದೀರೋ ಎಲ್ಲ ನನ್ನಿಂದಾನೇ ಅನ್ನೋ ಅಹಂಕಾರ ಬಿಡಬೇಕು. ಎಲ್ಲವೂ ವಿಶ್ವದಿಂದ. ಇವೆಲ್ಲವೂ ನಮ್ಗೆ ಸಿಕ್ಕಿರೋದು, ನಿಮ್ಮ ಕೆಲಸ ಆಗ್ಬೋದು, ನಿಮ್ಗೆ ಸಿಕ್ಕಿರೋ ದುಡ್ಡು ಆಗ್ಬೋದು, ನೀವು ಮಾಡ್ತಿರೋ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗ್ಬೋದು, ನೀವು ಆರೋಗ್ಯವಂತರಿದ್ದರೆ, ಇದೆಲ್ಲದಕ್ಕೂ ಕಾರಣ ಯೂನಿವರ್ಸು, ಆ ದೇವರು ಹೆಚ್ಚಿರೋ ಅಂಥದ್ದು ಈ ಒಂದು ವಿಮೆನ್, ಈ ಒಂದು ಲಕ್ಷ್ಮೀ ತತ್ವದಲ್ಲಿ. ದಯವಿಟ್ಟು ಅವಳಿಗೆ ಗೌರವ ಕೊಡಬೇಕು, ಮನ್ನಣೆ ಕೊಡಬೇಕು. ಒಂದು ವೇಳೆ ಏನೇ ಆಗಿರಲಿ ಕ್ಷಮೆ ಕೊಡಬೇಕು. ಯಾವತ್ತೂ ಹೆಣ್ಣಿಗೆ ಮೋಸ ಮಾಡಬಾರ್ದು. ನೋಡಿ, ಅನಂತ ವಿಶ್ವಾಚಾರ್ಯ ನಾನು ಹೇಳ್ತಿದ್ದೀನಿ, ಐ ನೆವರ್ ಚೀಟ್ ಎನಿಬಡಿ. ಯಾರಿಗೂ ಚೀಟ್ ಮಾಡಲ್ಲ, ವಿಶೇಷವಾಗಿ ಹೆಣ್ಮಗಳಿಗೆ ಚಾನ್ಸೇ ಇಲ್ಲ. ಅಗೇನ್ ನೀವು ಕೇಳ್ಬೋದು, ನೀವೇನು ಗುರುಗಳೇ, ನಿಮಗೇನು, ನೀವು ಗುರುಗಳು ಬಿಡಿ, ನಾವು ನಾರ್ಮಲ್ಲು ಕಾಮನ್ ಪೀಪಲ್ಲು, ನಾವು ಹಂಗಿರೋಕ್ಕಾಗುತ್ತಾ ಅಂತೇಳಿ. ನಾನು ಯಾವತ್ತೂ ಹೇಳ್ತೀನಿ, ಯಾರೂ ಕಾಮನ್ ಇಲ್ಲ, ಎಲ್ಲರೂ ಎಕ್ಸ್ಟ್ರಾರ್ಡಿನರಿನೇ. ನಮ್ಮಲ್ಲಿ ಎಲ್ಲರಲ್ಲೂ ಇರೋ ಆ ಜಾಗೃತ ಇದೆಯಲ್ವ, ಆ ಚೇತನ ಇದೆಯಲ್ವ, ಇಟ್ಸ್ ಆಲ್ ಸೇಮ್. ನಿಮ್ಮಲ್ಲೇನಿದೆಯೋ ನನ್ನಲ್ಲೂ ಅವರಲ್ಲೂ ಎಲ್ಲರಲ್ಲೂ ಅದೇ ಇರೋವಂಥದ್ದು. ಜಾಗೃತಗೊಳಿಸ್ಕೋಬೇಕು ಅಷ್ಟೇ. ಆಗ ಮಾತ್ರ ನಾವು ಎಲ್ಲರಲ್ಲೂ ಆ ಭಗವಂತನನ್ನು, ಯೂನಿವರ್ಸ್ನನ್ನು ಕಾಣೋದಕ್ಕೆ ಸಾಧ್ಯ. ನಮಗೇನು ಇಷ್ಟನೋ ಅದನ್ನೇ ನಾವು ಎಲ್ಲರಿಗೂ ಕೊಡೋವಂಥವ್ರಾಗಿರಬೇಕು. ನಮಗೆ ಮಾತ್ರ ಒಳ್ಳೇದು ಮಾಡ್ಕೊಂಡು ಇನ್ನೊಬ್ರಿಗೆಲ್ಲ ಕೆಟ್ಟದ್ದು ಮಾಡಿದಾಗ ಮಾತ್ರ ಬೇರೆಯವರು ಬೇರೆ ಬೇರೆ ರೀತಿ ಕಾಣಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಲೆಟ್ಸ್ ಸಿ ಗಾಡ್ ಇನ್ ಎವ್ರಿಬಡಿ ಆ್ಯಂಡ್ ಇನ್ ಎವ್ರಿಥಿಂಗ್. ಎಸ್ ಮ್ಯಾಮ್. ಎಸ್ ಗುರುಗಳೇ, ಈ ಲಕ್ಷ್ಮಿ ಯಾಕೆ ಯಾವಾಗಲೂ ಮಹಿಳೆಯರ ಜೊತೆನೇ ಇರ್ತಾಳೆ ಅಂತ ಹೇಳ್ತಾ ಇದ್ರಿ. ಲಕ್ಷ್ಮಿ ಏನೋ ಇರ್ತಾಳೆ ಗುರುಜಿ, ಆದರೆ ಒಂಥರ ಮಹಿಳೆಯರಿಗೆ ಸಮಾಧಾನ ಅನ್ನೋದೇ ಇರಲ್ಲ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಇರಲ್ಲ. ಬಟ್ ಪುರುಷರು ಜಾಸ್ತಿ ದುಡಿಲಿ ಕಡಿಮೆ ದುಡಿಲಿ ಏನೋ ಒಂಥರ ಅವರು ಆರಾಮಾಗಿರ್ತಾರೆ, ಅಂದರೆ ಜಾಸ್ತಿ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಪ್ರತಿಯೊಬ್ಬ ಹೆಣ್ಣಿನಲ್ಲೂ ಕೂಡ ನೋಡಿ, ಏನೋ ಒಂದು ಗೊಂದಲ, ಏನೋ ಒಂದು ಕುತೂಹಲ, ಏನೋ ಒಂದು ಕಳವಳ, ಈ ರೀತಿಯಾದಂಥ ಒಂದು ಮನಸ್ಥಿತಿ ಮಹಿಳೆಯರಿಗೆ ಯಾಕೆ ಅಂತ. ಓಕೆ, ಎನಿವೆ ಇದಕ್ಕೂ ಸೂಪರ್ ಆಗಿರೋ ಆನ್ಸರ್ ಇದೆ. ಬಟ್ ಯು ಮಸ್ಟ್ ನೋ, ಹೆಣ್ಣಿಗೆ ಗಂಡಿಗಿಂತ ಹೆಚ್ಚು ಕಾಮ ಇರೋದೇ ಇದಕ್ಕೆ ಕಾರಣ. ಸೊ ನಿಮ್ಗೇನು ಅರ್ಥ ಆಯ್ತು ಈಗ? ಕಾಮ ಅಂತಂದ್ರೆ ಏನು? ಇಟ್ಸ್ ನಾಟ್ ರಿಲೇಟೆಡ್ ಟು ಸೆಕ್ಸ್, ಇಟ್ ಈಸ್ ರಿಲೇಟೆಡ್ ಟು, ಅದನ್ನು ಏನಂತಾರೆ ಕಾಮಕ್ಕೆ ಅರ್ಥ ಇಚ್ಛೆ, ಅಂದರೆ ಆಸೆ. ಈ ಹೆಣ್ಣಿಗೆ ಆಸೆ ಅನ್ನುವಂಥದ್ದು ಒಂದು ಚೂರು ಗಂಡಿಗಿಂತ ಜಾಸ್ತಿ ಎಲ್ಲದರಲ್ಲೂ. ಬಂಗಾರ ಅಂತಂದರೆ ನಮಗಿಂತ ನಾವು ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳಿಗೆ ಒಂಚೂರು ಜಾಸ್ತಿ. ಈಗ ಮಕ್ಕಳು, ಈಗ ನಮ್ಮದೇ ಮಕ್ಕಳಾದರೂ
ಈಗ ತಂದೆಗಿಂತ ತಾಯಿಗೆ ಮಕ್ಕಳ ಮೇಲೆ ಮೋಹ ಅಥವಾ ಪ್ರೀತಿ ಹೆಚ್ಚು. ದುಡ್ಡಿನ ಮೇಲೆ ಗಂಡ್ಮಕ್ಳಿಗಿಂತ ಹೆಣ್ಮಕ್ಳಿಗೆ ಒಂಚೂರು 1% ಹೆಚ್ಚು. ಬದುಕೋದಕ್ಕೆ ಅಥವಾ ಸುಂದರವಾಗಿ ಕಾಣೋದಕ್ಕೆ ನೀವು ನೋಡಿ, ಯಾರು ಚೆನ್ನಾಗಿ ಕಾಳಜಿ ವಹಿಸ್ಕೊಂಡು ಪೌಡರ್ ಹಾಕ್ಕೊಳೋದು, ಏನೇನೋ ಫೌಂಡೇಶನ್ ಎಲ್ಲ ಏನೇನೋ ನಾವು ಹಾಕ್ಕೊಳ್ತೀವ, ಅವ್ರಿಗೊಂಚೂರು ಹೆಚ್ಚು. ಒಂದು ವೈಟ್ ಕೂದಲು ಬಂದರೆ ಅವ್ರು ತಡ್ಕೊಳಕ್ಕಾಗಲ್ಲ. ಅವ್ರಿಗೆ ನಮಗೆ ಏನಿದ್ರು ಏನಿಲ್ಲ ಅಂದರೂ ಓಕೆ. ಸೊ ಅವ್ರಿಗೇನಾಗಿದೆ ಅಂತಂದರೆ, ವಿಮೆನ್ಗೆ ಎಸ್ಪೆಷಲಿ ಒಂದು ಚೂರೆಲ್ಲೋ ಎಲ್ಲದರಲ್ಲೂ ಒಂಚೂರು ಹೆಚ್ಚು. ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಬಟ್ ಯಾವಾಗ ಅದನ್ನು ನಿಗ್ರಹಿಸ್ಕೊಳ್ತೀವೋ ಹೆಣ್ಮಕ್ಳು ಸಹ ಹ್ಯಾಪಿಯಾಗಿರ್ಬೋದು. ಗಂಡ್ಮಕ್ಳು ಯಾಕೆ ಹ್ಯಾಪಿಯಾಗಿದ್ದೀವಿ ಅಂದರೆ, ಇರೋದ್ರಲ್ಲೆಲ್ಲ ಹೇಗೋ ಇದ್ದಂಗೆ ಇರಲಿ ಬಿಡಪ್ಪ ಅಂತ ಹೋಗ್ತಿರ್ತೀವಿ. ಹೆಣ್ಮಕ್ಳು ಹೀಗೇ ಇರಬೇಕು ಅಂತ ಅಂದ್ಕೊಳ್ತಾರೆ. ಸೊ ಹಾಗಾಗಿ ಅವ್ರಿಗೊಂಚೂರೆಲ್ಲೋ ಅಸಮಾಧಾನ ಇರ್ಬೋದು, ಬಟ್ ದಟ್ ಈಸ್ ಹೌ ದೇ ಆರ್ ಡಿಸೈನ್ಡ್. ಒಂದು ಬ್ಯಾಲೆನ್ಸ್ ಬೇಕಲ್ಲ, ಬ್ಯಾಲೆನ್ಸ್ಗೆ ಒಂದ್ರಲ್ಲಿ ಕಮ್ಮಿ ಇದ್ರೆ ಒಂದ್ರಲ್ಲಿ ಹೆಚ್ಚು, ಅಷ್ಟೇ. ಅವಾಗ ತಾನೇ ಸರಿದೂಗಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಅಂತ ಹೇಳ್ತೀರಿ. ಓಕೆ ಗುರುಗಳೇ, ಇನ್ನು ನಮ್ಮ ವರ್ಕ್ಶಾಪ್ನ ಬಗ್ಗೆ ಮಾತಾಡೋದಾದ್ರೆ, ಪ್ರತಿ ತಿಂಗಳು ಕೂಡ ವರ್ಕ್ಶಾಪ್ ಮಾಡ್ತೀರಾ. ಜೀವನದಲ್ಲಿ ನಾನಾ ರೀತಿ ಸಮಸ್ಯೆ ಇಟ್ಕೊಂಡು ಜನಗಳು ಕೂಡ ವರ್ಕ್ಶಾಪ್ ಬರ್ತಾರೆ. ಅವರ ಸಮಸ್ಯೆನ ನಿಮ್ಮ ಹತ್ರ ಹೇಳ್ಕೊಂಡಾಗ ಅದಕ್ಕೊಂದು ಸೂಕ್ತ ಪರಿಹಾರವನ್ನು ತಿಳಿಸ್ಕೊಡ್ತೀರಾ. ಇದೇ ಡಿಸೆಂಬರ್ 21ಕ್ಕೆ ಕೂಡ ನಮ್ಮ ವರ್ಕ್ಶಾಪ್ ನಡೀತಾ ಇದೆ. ಈ ವರ್ಕ್ಶಾಪ್ನ ಸ್ಪೆಷಾಲಿಟಿಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ನಾನು ಈಗಾಗಲೇ ಹೇಳಿದ್ದೇನೆ ಇದ್ರ ಬಗ್ಗೆ, ಬಟ್ ಆದರೂ ಮತ್ತೊಮ್ಮೆ ಪೂರ್ವಜನ್ಮದ ಕರ್ಮಗಳು, ಸಂಚಿತ ಕರ್ಮಗಳು. ನೋಡಿ, ಸಪೋಸ್ ಯಾವುದೋ ಒಂದು ಜನ್ಮದಲ್ಲಿ ನಾವು ಯಾವುದೋ ಒಂದು ವ್ಯಕ್ತಿಗೆ ಅಥವಾ ಯಾವುದೋ ಒಂದು ಪ್ರಾಣಿಗೆ ಏನೋ ಒಂದು ಕೆಟ್ಟದ್ದು ಮಾಡಿರ್ತೀವಿ ಅಂದ್ಕೊಳ್ಳೋಣ. ಈಗ ಒಂದು ಹಾವನ್ನೇ ಸಾಯಿಸಿರ್ತೀವಿ ಅಂತ ಅಂದ್ಕೊಳ್ಳೋಣ. ಇದರಿಂದ ಕರ್ಮ ಬರೋದಿಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಾ? ಸೊ ಯಾರಿಗೂ ಒಬ್ರಿಗೆ ಮೋಸ ಮಾಡ್ತೀವಪ್ಪ, ಯಾರಿಗೂ ಗೊತ್ತಿಲ್ಲ ಇದು ಮೋಸ ಮಾಡಿರೋ ಅಂಥದ್ದು. ಆದರೆ ಯೂನಿವರ್ಸ್ ಗೊತ್ತಿರಲ್ವ, ವಿಶ್ವಕ್ಕೆ ಗೊತ್ತಿರಲ್ವ. ಸೊ ಇವೆಲ್ಲವೂ ಏನಾಗುತ್ತೆ, ನಮ್ಮ ಅಕೌಂಟ್ ಬ್ಯಾಲೆನ್ಸಲ್ಲಿ ಹೇಗೆ ಈ ಲೋನ್ಸ್ ಇದ್ದಾಗೆ ಈ ಕರ್ಮಗಳು ಬ್ಯಾಲೆನ್ಸಾಗಿ ಉಳ್ಕೊಂಡ್ಬಿಡುತ್ತೆ. ಆ ಕರ್ಮಗಳನ್ನು ಕಳ್ಕೊಳ್ಳೋದಕ್ಕೆ ಮತ್ತೆ ಹುಟ್ಟಬೇಕಾಗುತ್ತೆ. ಕೆಲವ್ರು ನೋಡಿದ್ದೀರಾ, ಹುಟ್ಟಿದ ತಕ್ಷಣ ಸತ್ತೋಗ್ತಾರೆ ಮಕ್ಕಳು. ಕೆಲವ್ರು ನೋಡಿದ್ದೀರಾ, 6 ತಿಂಗಳಿಗೋ 8 ತಿಂಗಳಿಗೋ 1 ವರ್ಷಕ್ಕೋ ತೀರೋಗ್ತಾರೆ, ಇಲ್ಲ 10 ವರ್ಷಕ್ಕೆ ತೀರೋಗ್ತಾರೆ. ಈಗ ನೋಡಿ, ಕೆಲವರು ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು 30-40ರಲ್ಲೇ ತೀರೋಗ್ತಾರೆ. ಏಕೆ? ಅವರು ಕೆಟ್ಟವರು ಅಂತಂತಲ್ಲ, ಅವ್ರ ಬ್ಯಾಲೆನ್ಸ್ ಏನಿತ್ತು, ಪುಣ್ಯದ ಬ್ಯಾಲೆನ್ಸು ಈ ಭೂಲೋಕಕ್ಕೆ ಅಷ್ಟೇ ಸೀಮಿತವಾಗಿತ್ತು. ಅವ್ರ ಟೈಮ್ ಮುಗಿದೋಗುತ್ತೆ. ಕೆಲವ್ರದ್ದು ಒಂದಿನದಲ್ಲೇ ಮುಗಿದೋಗುತ್ತೆ, ಕೆಲವರು ತಿಂಗಳಲ್ಲಿ ಮುಗಿದೋಗುತ್ತೆ, ಕೆಲವರು ವರ್ಷಗಳಲ್ಲಿ ಮುಗಿದೋಗುತ್ತೆ. ಸೊ ಹಾಗಾಗಿ ಈ ಸಂಚಿತ ಕರ್ಮಗಳ ಬಗ್ಗೆ, ಆ ನಿವಾರಣೆಯ ಬಗ್ಗೆ ಈ ಡಿಸೆಂಬರ್ 21ನೇ ತಾರೀಕು ನಡೆಯುವ ಕಾರ್ಯಾಗಾರದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಹಾಗೆಯೇ ಪ್ರಥಮ ಬಾರಿಗೆ ಒಂದು ವ್ರತ ಮಾಡಲಿಕ್ಕಿದೆ, 36 ದಿನದ ವ್ರತ. ಇದು ಹೊಸ ವರ್ಷ ನಾವು ಏನು ಹೇಳ್ತೀವೋ, ಜನವರಿ 1ನೇ ತಾರೀಕಿಂದ ಎಲ್ಲರೂ 36 ದಿನ ಮಾಡಲೇಬೇಕು. ಹೇಗೆ ಶಬರಿಮಲೆಗೆ ಹೋಗ್ಬೇಕಂತಂದ್ರೆ ಅಯ್ಯಪ್ಪ ಸ್ವಾಮಿಗಳು ಮಾಲೆ ಹಾಕ್ತಾರೋ, ಆ ರೀತಿ ಇದರಲ್ಲೂ ಒಂದು ಮಾಲೆ ರೀತಿ ಹಾಕೋದಿದೆ. ಇದೆಲ್ಲವೂ ವರ್ಕ್ಶಾಪಲ್ಲಿ ನಾನು ಹೇಳ್ಕೊಡ್ತೇನೆ. ಇನ್ನೊಂದು ವಿಶೇಷತೆ ಏನಂತಂದರೆ, ನಿಮ್ಮೆಲ್ಲ ಗುರಿಗಳೇನಿದೆಯೋ, ಹೊಸ ವರ್ಷದಲ್ಲಿ ಏನೆಲ್ಲ ಆಗಬೇಕು ಅಂತಂದು ನಿಮ್ಮ ಕನಸುಗಳಿದೆಯೋ, ಅದನ್ನೆಲ್ಲವನ್ನು ಬರ್ಕೊಂಡು ಬರಬೇಕು. ಹೇಗೆ ಬರ್ಕೊಂಡು ಬರಬೇಕು, ಹೇಗೆ ತೆಗೆದುಕೊಂಡು ಬರಬೇಕು, ಏನೆಲ್ಲ ತೆಗೆದುಕೊಂಡು ವರ್ಕ್ಶಾಪ್ಗೆ ಬರಬೇಕು, ಇದೆಲ್ಲದರ ಬಗ್ಗೆನೂ ಮಾಹಿತಿ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿದ್ರೆ ಅವ್ರು ತಿಳಿಸ್ತಾರೆ. ಹಾಗೆ ಬನ್ನಿ. ಹಾಗೆಯೇ ಕುಬೇರ ಯಂತ್ರವನ್ನು ಪ್ರಥಮ ಬಾರಿಗೆ ಇದು ಕೊಡುವಂಥದ್ದು ಉಚಿತವಾಗಿ, ಅದನ್ನು ತೆಗೆದುಕೊಳ್ಳಿ. ಅದನ್ನು ಮನೆಯಲ್ಲಿ ಎಲ್ಲಿ ಹಣ ಇಡ್ತೀರೋ ಅಥವಾ ಬಂಗಾರ ಇಡ್ತೀರೋ ಆ ಜಾಗದಲ್ಲಿ ಅದು ಇಟ್ಟರೆ ಒಳ್ಳೆಯದಾಗುತ್ತೆ. ಬರೀ ಅದು ಇಟ್ಟರೆ ದುಡ್ಡು ಬಂದ್ಬಿಡುತ್ತಾ? ಖಂಡಿತ ಬರಲ್ಲ. ಅದು ಇಟ್ಟು ಕಾರ್ಯಗಳು ಮಾಡಬೇಕು. ಶ್ರೀಕೃಷ್ಣ ಹೇಳ್ದಾಗೆ ಇದು ಸತ್ಯಲೋಕ ಅಲ್ಲ. ಸೊ ಈ ಲೋಕದಲ್ಲಿ ನಾವು ಒಳ್ಳೆಯದನ್ನು ಅಂದುಕೊಳ್ಬೇಕು, ಹಾಗೆ ಅಂದುಕೊಂಡಿದ್ದನ್ನ ಮಾಡಬೇಕು, ಕ್ರಿಯೆ ಮಾಡಬೇಕು. ಮಹಾಭಾರತ ಯುದ್ಧ ನಡೆದಿದ್ದು ಬರೀ ಅಂದುಕೊಂಡಿದ್ದಕ್ಕೆ ಮಾತ್ರ ಅಲ್ಲ, ಎಲ್ಲರೂ ಶ್ರಮಿಸಿದ್ದಕ್ಕೆ. ಸೊ ಸೈನ್ಯ ಎಷ್ಟೇ ದೊಡ್ಡದಾಗಿರ್ಬೋದು, ಕೌರವರು ಜಾಸ್ತಿ ಇರ್ಬೋದು, ಪರವಾಗಿಲ್ಲ, ಬಟ್ ನಾವು ಧರ್ಮವಾಗಿರೋದಕ್ಕೆ ಧರ್ಮನೇ ಗೆಲ್ಲೋ ಅಂಥದ್ದು. ಸೊ ಹಾಗಾಗಿ ಕ್ರಿಯೆ ಮಾಡೋದು ಹೇಗೆ, ಅದನ್ನು ನನ್ನ ಕಾರ್ಯಾಗಾರದಲ್ಲಿ ಹೇಳ್ಕೊಡ್ತೇನೆ. ಬನ್ನಿ, ಕಲಿಯೋಣ. ಅದರ ಜೊತೆಗೆ ಗುರುಜಿ, ಇನ್ನೇನು ಕೆಲವೇ ದಿನಗಳಿರುವಂಥದ್ದು 2026ಕ್ಕೆ 2026 ಜನವರಿ 9, 10 ಹಾಗೆ 11 3 ದಿನಗಳ ಕಾಲ ಸ್ಪೆಷಲ್ ಆನ್ಲೈನ್ ವರ್ಕ್ಶಾಪನ್ನು ಕೂಡ ಕಂಡಕ್ಟ್ ಮಾಡ್ತಿದ್ದಾರೆ. ಅದಕ್ಕೆ ಯಾವ ರೀತಿಯಾಗಿ ಸಾಗ್ತಾ ಇದೆ ಪ್ರಿಪ್ರೇಷನ್? ಇದಕ್ಕೆ ತುಂಬ ಪ್ರಿಪ್ರೇಷನ್ ನಡೀತಿದೆ. ಇಟ್ಸ್ ನಾಟ್ ಅಬೌಟ್ ಸ್ಟಡಿಯಿಂಗ್, ಇಟ್ಸ್ ಅಬೌಟ್ ಮೆಡಿಟೇಷನ್. ತುಂಬ ಧ್ಯಾನ ಮಾಡಲಿಕ್ಕಿದೆ. ಸೊ ನಾನು
ಊರಲ್ಲಿರೋದಿಲ್ಲ. ಊರಲ್ಲಿ ಅಂತಂದರೆ ಕರ್ನಾಟಕದಲ್ಲಿ ಇರೋದಿಲ್ಲ, ಸೊ ದೂರ ಹೋಗ್ಲಿಕ್ಕಿದೆ. ಹೆಚ್ಚು ಧ್ಯಾನ ಮಾಡಬೇಕು. ಹಾಗೆ ನೀವು ಅಷ್ಟೇ ಇದಕ್ಕೆ ಪೂರಕವಾದ ಪ್ರಿಪ್ರೇಷನ್ಸ್ ಇದೆ. ನೀವು ಈ ನಂಬರ್ಸ್ಗೆ, ಈ ಸ್ಕ್ರಾಲ್ ಆಗ್ತಿರೋ ನಂಬರ್ಗೆ ಫೋನ್ ಮಾಡಿದ್ರೆ ಅವ್ರು ಹೇಳ್ತಾರೆ, ಪ್ರತಿ ಶುಕ್ರವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಕೆಲವು ಕಾರ್ಯಗಳನ್ನು ಮಾಡೋದಕ್ಕಿದೆ, ಅದನ್ನೆಲ್ಲ ಮಾಡಬೇಕು. ಆಗ ಮಾತ್ರ ಆ ಸ್ಪೆಷಲ್ ವರ್ಕ್ಶಾಪಲ್ಲಿ ನೀವು ಕಲಿಯೋದಕ್ಕೆ ಸಾಧ್ಯ, ಕಲ್ತಿರೋದಕ್ಕೆ ಫಲ ಬರೋದಕ್ಕೆ ಸಾಧ್ಯ. ಇದು ಆನ್ಲೈನು, ಸೊ ಒಬ್ಬರು ರಿಜಿಸ್ಟರ್ ಆದರೆ ಮನೇಲಿರೋರು ಎಲ್ಲರೂ ಕಾರ್ಯಕ್ರಮವನ್ನು ಅಟೆಂಡ್ ಮಾಡ್ಬೋದು. ಆಮೇಲೆ ಬೋನಸ್ ಇದೆ. ಬರೀ 3 ದಿನ ಅಲ್ಲ, ನಾನೇನೋ ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ. ಆಮೇಲೆ ನಾವೆಲ್ಲರೂ ಶ್ರೀಮಂತರಾಗಬೇಕಂದ್ರೆ ಯೋಚನೆ ಮಾಡಿ, ಎಲ್ಲೋ ಕೆಲಸ ಮಾಡಿದ್ರೆ ಶ್ರೀಮಂತರಾಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ವಿ ಆಲ್ ನೀಡ್ ಟೈಮ್ ಫ್ರೀಡಮ್ ಆ್ಯಂಡ್ ಮನಿ ಫ್ರೀಡಮ್. ಇವೆರಡೂ ಸಿಗೋದು ವ್ಯಾಪಾರ ಮಾಡಿದಾಗ ಮಾತ್ರ. ಸೊ ಆ ವ್ಯಾಪಾರಗಳು 63 ಬಗೆಯ ವ್ಯಾಪಾರಗಳ ಬಗ್ಗೆ ಈ ಕಾರ್ಯಾಗಾರದಲ್ಲಿ ತಿಳಿಸ್ಕೊಡ್ತೇನೆ. ಆಮೇಲೆ ಕೆಲವ್ರಿಗೆಲ್ಲ ಗೊತ್ತಿದೆ, ಏಂಜಲ್ ನಂಬರ್ಸ್ ಅಂತ ಹೇಳ್ತಾರೆ. ಈ ನಂಬರ್ ಇಲ್ಲಿ ಬರ್ಕೊಂಡ್ರೆ ಅದಾಗುತ್ತೆ, ಈ ನಂಬರ್ ನೋಟ್ ಇದ್ದರೆ ಇದಾಗುತ್ತೆ. ಈ ಏಂಜಲ್ ನಂಬರ್ಸ್ ಅಂತಂದರೆ ಏನು, ಯಾವ ನಂಬರಿಂದ ಏನಾಗುತ್ತೆ, ಇದ್ರ ಬಗ್ಗೆನೂ ಕಾರ್ಯಾಗಾರದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಇನ್ನು ವ್ಯಾಪಾರ ಮಾಡ್ತಿದ್ರೆ ಆಲ್ರೆಡಿ ಹೇಗೆ ಅದನ್ನು ಲಾಭಕ್ಕೆ ತೆಗೆದುಕೊಂಡು ಹೋಗೋದು, ಒಂದು ವೇಳೆ ಲಾಸಲ್ಲಿದ್ದರೆ ಹೇಗೆ ಅದರಿಂದ ಓವರ್ಕಮ್ ಆಗುವಂಥದ್ದು, ಸಾಲದಲ್ಲಿದ್ದರೆ ಹೇಗೆ ಅದರಿಂದ ಹೊರಗಡೆ ಬರುವಂಥದ್ದು, ಇನ್ನು ಅನೇಕ ವಿಚಾರಗಳು ಇದರಲ್ಲಿರುತ್ತೆ. ಸನಾತನ ಧರ್ಮದ್ದಾಗಿರೋದಕ್ಕೆ ಹಲವಾರು ನಿಯಮಗಳಿದೆ, ತಂತ್ರಗಳಿದೆ, ಅದೆಲ್ಲವನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಎಲ್ಲರೂ ನೇರವಾಗಿ ಎಲ್ಲರಿಗೂ ಸಿಗ್ತೇನೆ. ಸೊ ನೀವು ಇರೋ ಜಾಗದಲ್ಲೇ ಕಾರ್ಯಾಗಾರವನ್ನು ಅಟೆಂಡ್ ಮಾಡ್ಬೋದು. ಮಿಸ್ ಮಾಡ್ಕೊಳ್ಬೇಡಿ, ತುಂಬ ರಶ್ ಇರುತ್ತೆ. ಹೆಚ್ಚು ಜನಕ್ಕೆ ಮಾಡ್ತಿಲ್ಲ, ಸೊ ದಯವಿಟ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ, ಅದಕ್ಕೆ ಪ್ರಿಪ್ರೇಷನ್ಸ್ ಇದೆ, ಪ್ರಿಪೇರ್ ಆಗಿ. ಮಾರ್ಗೋಪಾಯವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಿ. ಇವತ್ತು ಯಾವ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಿದ್ದೀರಿ? ಎಸ್, ಸೊ ನಮ್ಮಲ್ಲೆಲ್ಲರಲ್ಲೂ, ಎಲ್ಲ ಮನುಷ್ಯರಲ್ಲೂ ಪೈನಿಯಲ್ ಗ್ಲ್ಯಾಂಡ್ ಅಂತಿದೆ. ಆ ಪೈನಿಯಲ್ ಗ್ಲ್ಯಾಂಡ್ ಅಂತಂದರೆ ಕೆಲವರು ಅಂತಾರೆ ಅದನ್ನು ಅದು 3ನೇ ಕಣ್ಣು. ಈಗ ಶಿವನಿಗೆ 3 ಕಣ್ಣಿದೆ ಅಂತ ಹೇಳ್ತಾರಲ್ವ, ಎಲ್ಲರಿಗೂ ಆ ಒಂದು ಕಣ್ಣಿದೆ, ಅದು ದಿವ್ಯ ದೃಷ್ಟಿ. ಅದನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ ಒಂದು ಮಂತ್ರ ಇದೆ. ಸೊ ಇದನ್ನು ಅಷ್ಟೇ ನಾನು ಲಾಸ್ಟಲ್ಲಿ ಹೇಳ್ದಾಗೆ, ನಾವು ವಿಡಿಯೋ ಮಾಡಿದಾಗ ಹೇಳ್ದಾಗೆ, ಎಲ್ಲರಿಗೂ ಹೇಳೋದು ಬೇಡ ಮೇಡಮ್, ಯಾಕಂದ್ರೆ ಅವ್ರು ಮಾಡಲ್ಲ. ಸೊ ಯಾರಿಗೆ ಇಷ್ಟ ಇದೆಯೋ ಅವ್ರಿಗೆ ಯಾರಿಗೆ ಮಂತ್ರ ಬೇಕೋ ಆ ಮಂತ್ರ ಕೇಳಿ, ನಂಬರ್ ಕಾಲ್ ಮಾಡಿ, ಅವ್ರ ಮಂತ್ರ ನಿಮ್ಗೆ ಮೆಸೇಜ್ ಮಾಡ್ತಾರೆ. ಇದನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು. ವಿಶೇಷವಾಗಿ ಶುಕ್ರವಾರ ದಿನ ಮಾಡಿದ್ರೆ ಸಾಕು, ಅಥವಾ ಪ್ರತಿದಿನ ಮಾಡಿದ್ರೂ ಒಳ್ಳೆಯದೇ. ಸೊ ದಯವಿಟ್ಟು ಇದನ್ನು ಮಾಡಿ. ಇದನ್ನು ಹೇಗೆ ಮಾಡಬೇಕು ಇದನ್ನು ಕಾರ್ಯಾಗಾರದಲ್ಲಿ ಹೇಳ್ಕೊಟ್ಟಿದ್ದೇನೆ. ಹಾಗೆಯೇ ಇದು ಯಾರ ಹತ್ರ ಇದೆಯೋ, ಇದು ನನ್ನ ಹತ್ರ ಆಶೀರ್ವಾದ ಮಾಡಿಸ್ಕೊಂಡೋಗಿ ಕೆಲವರು ತೊಗೊಂಡೋಗಿದ್ದೀರಾ, ಅವರು ಉತ್ತಮವಾಗಿ ಅದರಲ್ಲೇ ಮಾಡಿ. ಯಾರ ಹತ್ರ ಇಲ್ವೋ ದಯವಿಟ್ಟು ಪಡ್ಕೊಂಡು ಅದಕ್ಕೆ ಸರಿಯಾಗಿರೋದು ಪಡ್ಕೋಬೇಕು. ಈಗ ಮಾರ್ಕೆಟಲ್ಲಿ ಯಾವುದ್ಯಾವುದೋ ಸಿಗುತ್ತೆ, ಅದರಲ್ಲೆಲ್ಲ ಶಕ್ತಿ ಇದೆಯಾ ನನಗೆ ಗೊತ್ತಿಲ್ಲ. ಸೊ ಸರಿಯಾಗಿರೋದನ್ನ ತೆಗೆದುಕೊಂಡು ಅದಕ್ಕೆ ಆಶೀರ್ವಾದ ಆಗಿರಬೇಕು. ಅಂಥದ್ರಲ್ಲಿ ಮಾಡಿದಾಗ ನಿಮಗೆ ಫಲ ಸಿಗುತ್ತೆ. ಕಾರ್ಯಾಗಾರಕ್ಕೆ ಬಂದವರಿಗೆ ಇದ್ರ ಬಗ್ಗೆ ಕರೆಕ್ಟಾಗಿ ಗೊತ್ತಿದೆ, ಎಷ್ಟೊತ್ತಿಗೆ ಮಾಡಬೇಕು, ಹೇಗೆ ಮಾಡಬೇಕು, ದಿನದಲ್ಲಿ ಎಷ್ಟು ಸಲ ಮಾಡ್ಬೋದು, ಮನಿ ಮೆಡಿಟೇಷನ್ ಆದಮೇಲೆನೋ ಮುಂಚಿತವಾಗಿಯೋ ಹೇಗೆ ಇದೆಲ್ಲ ಹೇಳ್ಕೊಟ್ಟಿದ್ದೇನೆ. ಹಾಗೆ ತಿಳ್ಕೊಂಡು ಸರಿಯಾಗಿ ಮಾಡಿ. ಓಕೆ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ಧನ್ಯವಾದಗಳು ಮೇಡಮ್. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಇದೇ ರೀತಿ ಕಾರ್ಯಕ್ರಮಗಳ ಮುಖಾಂತರ, ಕಾರ್ಯಾಗಾರಗಳ ಮುಖಾಂತರ, ಪುಸ್ತಕಗಳ ಮುಖಾಂತರ ಗುರೂಜಿಯವರು ತಮ್ಮ ಜ್ಞಾನವನ್ನ ನಮ್ಮೆಲ್ಲರಿಗೂ ನೀಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದೇ ಡಿಸೆಂಬರ್ 21ಕ್ಕೆ ಗುರೂಜಿಯವರ ವರ್ಕ್ಶಾಪ್ ನಡೀತಾ ಇದೆ. ಯಾರೆಲ್ಲ ಈ ವರ್ಕ್ಶಾಪ್ ಅನ್ನ ಅಟೆಂಡ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೇಕು ಅಂತ ಇಚ್ಛೆ ಪಡ್ತಿದ್ದೀರೋ, ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳಿ. ಅದರ ಜೊತೆಗೆ 2026ಕ್ಕೆ ಒಂದು ಗೋಲ್ ಅನ್ನ ಸೆಟ್ ಮಾಡಿಕೊಂಡು ಹೊಸದಾಗಿ ಬಿಸ್ನೆಸ್ ಶುರು ಮಾಡಬೇಕು. ಬಿಸ್ನೆಸ್ ಮಾಡ್ತಾ ಇದ್ರೆ ಅದರಲ್ಲಿ ಅತಿ ಹೆಚ್ಚು ಲಾಭವನ್ನ ಗಳಿಸಬೇಕು. ಹಾಗೆ ಒಂದಷ್ಟು ಗೊಂದಲಗಳಿರುತ್ತೆ, ಈ ಗೊಂದಲಗಳನ್ನ ಕ್ಲಿಯರ್ ಮಾಡ್ಕೊಳ್ಬೇಕು. ನಾನಾ ರೀತಿಯಾದಂತಹ ಪ್ರಶ್ನೆಗಳಿರುತ್ತೆ. ಆನ್ಲೈನ್ ವರ್ಕ್ಶಾಪ್ ಜನವರಿ 2026 ಜನವರಿ 9, 10 ಹಾಗೆ 11ನೇ ತಾರೀಕು 3 ದಿನಗಳ ಕಾಲ ಆನ್ಲೈನ್ ವರ್ಕ್ಶಾಪ್ ನಡೀತಾ ಇದೆ. ಈ ವರ್ಕ್ಶಾಪ್ ಅನ್ನು ಅಟೆಂಡ್ ಮಾಡಿದ್ರೆ ನಿಮಗಿರುವಂತಹ ಗೊಂದಲಗಳು, ಸಮಸ್ಯೆಗಳಿಗೂ ಕೂಡ ಗುರೂಜಿಯವರು ಪರಿಹಾರವನ್ನ ತಿಳಿಸ್ಕೊಡ್ಲಿದ್ದಾರೆ. ಎಲ್ಲದಕ್ಕೂ ಪರಿಹಾರ ಬೇಕು ಅಂತಂದ್ರೆ ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಈ ವರ್ಕ್ಶಾಪ್ಗೆ ಎನ್ರೋಲ್ ಅನ್ನು ಮಾಡ್ಕೊಳ್ಳಿ. ಇದರ ಜೊತೆಗೆ ಹೊಸ ವರ್ಷದ ಸಂದರ್ಭದಲ್ಲಿ ನಾವು ಏನಾದ್ರೂ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರ್ತೀವಿ, ಅಂದ್ರೆ ಈ ವರ್ಷ ಇದನ್ನ ಅಚೀವ್ ಮಾಡಬೇಕು ಅಂತ, ಗುರೂಜಿ ಅವರ ಬಳಿ ಮ್ಯಾನಿಫೆಸ್ಟೇಷನ್ ಪುಸ್ತಕದ ಜೊತೆಗೆ ಹಣಕ್ಕೆ ಸಂಬಂಧಪಟ್ಟ ಹಾಗೆ
ಹಲವಾರು ಸಮಸ್ಯೆಗಳು ನಮ್ಮ ಜೀವನದಲ್ಲಿ ದಿನನಿತ್ಯ ಬರುವಂತಹ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರವನ್ನ ಕಂಡುಕೊಳ್ಬಹುದು, ಅವರ ಪುಸ್ತಕಗಳ ಮುಖಾಂತರ ಕೂಡ ಅವರು ನಮಗೆ ಮಾಹಿತಿಯನ್ನ ಹಂಚ್ತಾ ಇದ್ದಾರೆ. ಈ ಪುಸ್ತಕಗಳು ಬೇಕಾಗಿದ್ದಲ್ಲೂ ಕೂಡ ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಆ ಪುಸ್ತಕಗಳನ್ನ ಕೊಂಡ್ಕೊಳ್ಬಹುದು. ಮತ್ತಷ್ಟು ವಿಶೇಷ ಮಾಹಿತಿಗಳೊಂದಿಗೆ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.